ಹಾಯ್ ಎವ್ರಿವನ್. ಕನ್ನಡದಲ್ಲಿ ಇಂಗ್ಲೀಷ್ ಕಲಿಯಿರಿ. ಮೊದಲನೆಯದಾಗಿ ನಾವು ಕನ್ನಡದಲ್ಲಿ ಇಂಗ್ಲೀಷನ್ನು ಕಲಿಬೇಕು ಅಂತಂದರೆ ಪರ್ಸನ್ಸ್ನ ನೋಡ್ತಾ ಹೋಗಬೇಕು, ಅಂದರೆ ಪುರುಷವಾಚಕಗಳನ್ನು ನೋಡ್ತಾ ಹೋಗಬೇಕು. ಇದರಲ್ಲಿ ಸಿಂಗ್ಯುಲರ್ ಮತ್ತು ಫ್ಲೂರಲ್ ಫಾರ್ಮ್ಸ್ಗಳಿರುತ್ತೆ. ಹಾಗೆಯೇ ಪರ್ಸನ್ಸ್ಗಳಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಆ್ಯಂಡ್ ಥರ್ಡ್ ಪರ್ಸನ್ಸ್ ಅಂತ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ಪರ್ಸನ್ ಆಗಿ ನಾವು ಐಯನ್ನು ನೋಡ್ತೀವಿ, ಅಂದರೆ ನಾನು ಅಲ್ವಾ. ಸಿಂಗ್ಯುಲರ್ ಫಾರ್ಮಲ್ಲಿ ನಾವು ಯಾವಾಗಲೂ ಐಯನ್ನು ಯೂಸ್ ಮಾಡ್ತಾ ಹೋಗಬೇಕಾಗುತ್ತೆ. ಹಾಗೆಯೇ ಫ್ಲೂರಲ್ ಫಾರ್ಮಲ್ಲಿ ನಾವು ವಿನ ಯೂಸ್ ಮಾಡಬೇಕಾಗುತ್ತೆ, ಅಂದರೆ ಒಬ್ಬರಿಗಿಂತ ಹೆಚ್ಚು ಜನ ಇದ್ದಾಗ ನಾವು ಅದಕ್ಕೆ ವಿನ ಬಳಸಬೇಕಾಗ್ತಾ ಹೋಗುತ್ತೆ. ಅದೇ ಸೆಕೆಂಡ್ ಪರ್ಸನ್ ಆಗಿದ್ದರೆ ಯು ಅಂತ ಬಳಸಬೇಕಾಗುತ್ತೆ. ಇಲ್ಲಿ ಸಿಂಗ್ಯುಲರ್ ಫಾರ್ಮ್ ಇದ್ರೂ ಯು ಅಂತಲೇ ಬಳಸಬೇಕು, ಫ್ಲೂರಲ್ ಫಾರ್ಮ್ ಇದ್ದರೂ ಯು ಅಂತಲೇ ಹಾಗೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ ಶಿ, ಈ, ಇಟ್ಟನ್ನು ಬಳಸಬೇಕು. ಶಿ ಅಂದರೆ ಅವಳು, ಈ ಅಂದರೆ ಅವನು, ಇಟ್ ಅಂದರೆ ಅದು. ಅದೇ ಪ್ಲೂರಲ್ ಫಾರ್ಮಲ್ಲಿನೂ ಸಹ ನಾವು ಶಿ, ಈ ಅಂತಲೇ ಬಳಸ್ತೀವಿ. ಇಟ್ ಅಂತಂದರೆ ಅದು ಅಂತ ಬಳಸೋ ಟೈಮಲ್ಲಿ ನಾವು ದೇ ಅಂತ ಬಳಸಬೇಕು. ಅವರು, ಅವುಗಳು ಅಂತ ನಾವು ಬಳಸಬೇಕಾಗ್ತಾ ಹೋಗುತ್ತೆ.